ಉಪ್ಪಿನಕಾಯಿ ಎಂಬ ಹೆಸರು ಕೇಳಿದ ತಕ್ಷಣ ಬಾಯಲ್ಲಿ ನೀರೂರುತ್ತದೆ. ಉಪ್ಪಿನಕಾಯಿ ಯಾರಿಗೆ ಇಷ್ಟವಾಗುವುದಿಲ್ಲ ಹೇಳಿ? ಉಪ್ಪಿನಕಾಯಿ ಎಂದರೆ ಎಲ್ಲರಿಗೂ ಬಲು ಪ್ರಿಯ. ಉಪ್ಪಿನಕಾಯಿ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತದೆ. ಹಾಗೆಯೇ ಊಟದ ಜೊತೆಗೆ ಇದನ್ನ ಸೇವಿಸುತ್ತಾರೆ. ಕೆಲವರು ಉಪ್ಪಿನಕಾಯಿ ಇಲ್ಲದೆ ಊಟವನ್ನ ಕೂಡ ಮಾಡುವುದಿಲ್ಲ. ಉಪ್ಪಿನಕಾಯಿ ಹಲವಾರು ರೀತಿಯಲ್ಲಿ ನಮಗೆ ದೊರೆಯುತ್ತದೆ. ಅಷ್ಟೇ ಅಲ್ಲ, ಬಾಯಿಗೆ ರುಚಿ ನೀಡುತ್ತದೆ ಅಂತ ಅತಿಯಾಗಿ ತಿಂದರೆ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಖಚಿತ. ಹಾಗಾದ್ರೆ ಈ ಉಪ್ಪಿನಕಾಯಿಯನ್ನ ತಿನ್ನುವುದರಿಂದ ದೇಹದ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲಿಗೆ ಹೃದ್ರೋಗ ಸಮಸ್ಯೆ ಇರುವವರು, ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಇರುವವರು ಉಪ್ಪಿನಕಾಯಿಯನ್ನ ಸೇವನೆ ಮಾಡಬಾರದು. ಕಾರಣ ಉಪ್ಪಿನಕಾಯಿಯಲ್ಲಿ ಅಧಿಕವಾಗಿ ಮಸಾಲೆ ಪದಾರ್ಥಗಳು, ಎಣ್ಣೆ, ಉಪ್ಪು ಇರುತ್ತದೆ. ಹೃದಯದ ಕಾಯಿಲೆಗಳು ಸಾಮಾನ್ಯವಾಗಿ ಬರುವುದು ಹೃದಯಕ್ಕೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ತಲುಪಿದಾಗ. ಈ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವು ಕಡಿಮೆ ಬೆಲೆಗೆ ಸಿಗುವ ಎಣ್ಣೆಯಲ್ಲಿ ದೊರೆಯುತ್ತದೆ. ಮಾರುಕಟ್ಟೆಯಲ್ಲಿ ದೊರೆಯುವ ಉಪ್ಪಿನಕಾಯಿ ಪ್ಯಾಕೆಟ್ಗಳಲ್ಲಿ ಉಪ್ಪಿನಕಾಯಿಯು ಬಹಳ ದಿನಗಳವರೆಗೆ ಹಾಗೆಯೇ ಕೆಡದಂತೆ ಉಳಿಸಲು ಅತಿಯಾದ ಎಣ್ಣೆಯನ್ನ ಬಳಕೆ ಮಾಡ್ತಾರೆ. ಏಕೆಂದ್ರೆ ಉಪ್ಪಿನಕಾಯಿ ಎಣ್ಣೆಯನ್ನ ಹೀರಿಕೊಳ್ಳುತ್ತದೆ. ಇದರಿಂದ ಉಪ್ಪಿನಕಾಯಿ ಸೇವಿಸುವುದರಿಂದ ಎಣ್ಣೆಯುಕ್ತ ಕೊಲೆಸ್ಟ್ರಾಲ್ ಮಟ್ಟವು ದೇಹವನ್ನ ಸೇರಿ ಹೃದಯಕ್ಕೆ ಮತ್ತು ರಕ್ತನಾಳಗಳಿಗೆ ಅಪಾಯವನ್ನ ತಂದೊಡ್ಡುತ್ತದೆ ಹಾಗೂ ಅಧಿಕ ರಕ್ತದೊತ್ತಡಕ್ಕೆ ಕಾರಣ ಉಪ್ಪಿನ ಅಂಶ. ಆದ್ದರಿಂದ ಉಪ್ಪಿನಕಾಯಿಯಲ್ಲಿ ಉಪ್ಪಿನ ಅಂಶ ಅಧಿಕವಾಗಿ ಇರುವುದರಿಂದ ಇದು ರಕ್ತದೊತ್ತಡವನ್ನ ಮತ್ತಷ್ಟು ದ್ವಿಗುಣಗೊಳಿಸುತ್ತದೆ. ಹೀಗಾಗಿ ಹೃದಯದ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಉಪ್ಪಿನಕಾಯಿಯನ್ನ ಸೇವಿಸಬೇಡಿ. ಇನ್ನು ಎರಡನೇದಾಗಿ ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳಿದ್ದರೆ ಉಪ್ಪಿನಕಾಯಿಯಿಂದ ದೂರವಿರುವುದು ಒಳ್ಳೆಯದು. ಏಕೆಂದರೆ ಕಿಡ್ನಿಗಳು ಸಮರ್ಪಕ ಕ್ರಿಯೆಗೆ ಮತ್ತು ರಕ್ತ ಸಂಚಾರಕ್ಕೆ ಸಂಬಂಧವಿದೆ. ಆದ್ದರಿಂದ ಉಪ್ಪಿನ ಅಂಶ ಇರುವ ಹಾಗೂ ಬಹಳ ದಿನಗಳವರೆಗೆ ಶೇಖರಣೆ ಮಾಡಿದ ಆಹಾರವನ್ನ ಎಂದಿಗೂ ಸೇವಿಸಲೇಬೇಡಿ. ಕಾರಣ ಶೇಖರಣೆ ಮಾಡಿದ ಆಹಾರದಲ್ಲಿ ಮತ್ತು ಉಪ್ಪಿನಕಾಯಿಯಲ್ಲಿ ಸೋಡಿಯಂ ಹೆಚ್ಚಾಗಿರುತ್ತದೆ. ಆದ್ದರಿಂದ ಕಿಡ್ನಿ ಸಮಸ್ಯೆ ಇದ್ದವರು ಉಪ್ಪಿನಕಾಯಿ ಸೇವಿಸಬಾರದು. ಇನ್ನು ಹೊಟ್ಟೆಯಲ್ಲಿ ಉಪ್ಪಿನಕಾಯಿ ಅಧಿಕವಾಗಿ ತಿನ್ನುವುದರಿಂದ ಆಮ್ಲೀಯತೆ ಹೆಚ್ಚುತ್ತದೆ. ಹೊಟ್ಟೆಯಲ್ಲಿ ಆಮ್ಲೀಯತೆ ಹೆಚ್ಚುವುದರಿಂದ ಹುಳಿತೆಗು, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆಯುಬ್ಬರ, ಆಸಿಡಿಟಿ ಸಮಸ್ಯೆಗಳು ಕಾಡುತ್ತವೆ. ಆದ್ದರಿಂದ ಆಮ್ಲೀಯತೆ ಹೆಚ್ಚು ಮಾಡುವ ಉಪ್ಪಿನಕಾಯಿಯನ್ನ ಸೇವಿಸಬಾರದು. ಉಪ್ಪಿನಕಾಯಿ ತಿನ್ನುವುದರಿಂದ ಸೋಡಿಯಂ ದೇಹವನ್ನ ಸೇರುತ್ತದೆ. ಇದು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ. ಉಪ್ಪಿನಕಾಯಿ ಮೂತ್ರಪಿಂಡ ಸಮಸ್ಯೆಗೆ ತೊಂದರೆಯನ್ನ ಮಾಡುತ್ತದೆ. ಉಪ್ಪಿನಕಾಯಿಯಲ್ಲಿರುವ ಲವಣಗಳು ಮೂತ್ರಪಿಂಡದ ಕಾರ್ಯವನ್ನ ತಡೆಯುತ್ತದೆ. ಆದ್ದರಿಂದ ಉಪ್ಪಿನಕಾಯಿಯನ್ನ ನಿಯಮಿತವಾಗಿ ಬಳಕೆ ಮಾಡಿ. ಅದರಲ್ಲೂ ಹೊರಗಡೆಯಿಂದ ತಂದ ಉಪ್ಪಿನಕಾಯಿಯಲ್ಲಿ ಕಡಿಮೆ ಬೆಲೆಯ ಎಣ್ಣೆಯ ಜೊತೆಗೆ ರಾಸಾಯನಿಕ ಕೆಮಿಕಲ್ಗಳನ್ನ ಉಪ್ಪಿನಕಾಯಿ ಹಾಳಾಗದಂತೆ ಬೆರಕೆ ಮಾಡಿರುವ ಸಾಧ್ಯತೆಗಳು ಇರುತ್ತವೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ದೊರೆಯುವ ಉಪ್ಪಿನಕಾಯಿ ಸೇವನೆ ಮಾಡುವವರಿಗೆ ಇದೊಂದು ಕಿವಿ ಮಾತು, ನೆನಪಿನಲ್ಲಿ ಇಟ್ಟುಕೊಳ್ಳಿ. ಹಾಗಂತ ಉಪ್ಪಿನಕಾಯಿ ಸೇವನೆ ಮಾಡಲೇಬಾರದು ಅಂತಲ್ಲ. ಸಾಧ್ಯವಾದಷ್ಟು ಮಿತವಾಗಿ ಬಳಕೆ ಮಾಡುವುದು ಜೊತೆಗೆ ಅರಿತು ಸೇವಿಸುವುದು ಸೂಕ್ತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.